ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ ಸಂಜೆ ಆಗಿದೆ, ಟೈಮ್ 6 ಗಂಟೆ ಆಗಿದೆ. ಗುರುವಾರ ಆಗಿರೋದ್ರಿಂದ ಎಲ್ಲನೂ ಪೂಜೆಗೆಲ್ಲನೂ ರೆಡಿ ಮಾಡಿದ್ದೀನಿ. ಇನ್ನೇನು ದೀಪ ಹಚ್ಚಬೇಕು ಸಂಜೆ. ಇನ್ನೂ ಒಂದು 5 ಮಿನಿಟ್ಸ್ ಹೋಗಲಿ ಅಂತ ಕಾಯ್ತಾ ಇದ್ದೀನಿ. ಗೆಣಸಿತ್ತು ಬೇಯಿಸೋಣ ಅಂತ ಸ್ಟವ್ ಮೇಲೆ ಇಕ್ಕಿದ್ದೀನಿ. ಪೂಜೆ ಮಾಡೋ ಅಷ್ಟರಲ್ಲಿ ಅದು ಬೇಯುತ್ತೆ. ನನ್ನ ಮಗ ವಾಕಿಂಗ್ ಹೋಗಿದ್ದಾನೆ ಅವ್ರ ಅಜ್ಜಿ ಜೊತೆ ಸೈಕಲಲ್ಲಿ. ಅವಾಗ ಬರ್ತಾನೆ. ಅವನಿಗೂ ಹಾಲು ಬಿಸಿ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಒಂದು ಗೆಡ್ಡೆಕೋಸಿತ್ತು, ಅದನ್ನು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚೆನ್ನಾಗಿ ಚಿಟಪಟ ಅಂದಮೇಲೆ ಕಟ್ ಮಾಡ್ಕೊಂಡಿರೋ 2 ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ 1 ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲನೂ ಇವಾಗ ಸ್ವಲ್ಪ ಅರಿಶಿಣ, 1/4 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ 1/4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಪುಡಿ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು. ಇವಾಗ ಬೇಯಿಸಿದ ಕೋಸನ್ನ ಹಾಕ್ಕೋತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿಬಿಟ್ಟು 1 ವಿಸಿಲ್, ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಹಾಕಿ 1 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು 1 ವಿಸಿಲ್ ಬೇಯಿಸಿರೋದ್ರಿಂದ ಅಷ್ಟೇನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಇವಾಗ 1/4 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ರೆಡಿಯಾಗುತ್ತೆ ಈ ಪಲ್ಯ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆ ಮತ್ತು ಸೈಡ್ ಡಿಶ್ ಆಗು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಮತ್ತು ಎಮ್ಮಿಯಾಗಿ ಇರುತ್ತೆ. ಫ್ರೆಂಡ್ಸ್, ಇದೇ ಲಾಗ್ನೇ ಶುಕ್ರವಾರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ. ರಾಗಿ ದೋಸೆ ಮತ್ತು ಬೇಳೆ ಸಾಂಬಾರು. ಸ್ವಲ್ಪ ಟಿ ವಿ ನೋಡ್ತಾ ಕೂತಿದ್ದೆ. ಊಟ ಎಲ್ಲ ಆದಮೇಲೆ ನಾನು ಸ್ವಲ್ಪ ಬಿಸಿನೀರನ್ನ ಕುಡಿತೀನಿ. ತುಂಬಾ ಒಳ್ಳೆಯದು. ನನ್ನ ಮಗನಿಗೆ ಮಲಗಿಸೋವಾಗ ಹೀಟಾಗಿತ್ತು, ಅದಕ್ಕೆ ಕೆಮ್ಮಣ್ಣ ಒಕ್ಕಳಿಗೆ ಹಚ್ಚಿದ್ದೀನಿ. ನೀರಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ತುಂಬಾ ಬೇಗನೆ ರಿಲೀಫ್ ಆಗುತ್ತೆ ಹೀಟ್ ಅನ್ನೋದು ಮಕ್ಕಳಿಗೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾಯಿದ್ದೆ. ಮತ್ತು ಡೆಲಿವರಿ ಆದಮೇಲೆ ಏನು ಕೆಲಸನೂ ಮಾಡೋಕ್ಕೆ ಆಗೋದಿಲ್ಲ ಅಂತ ಇವಾಗ ಕ್ಲೀನಾಗಿ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಇಡ್ತಾಯಿದ್ದೆ. ಎಲ್ಲಾದರೂ ಹೋಗಬೇಕಾದ್ರೆ ಬಟ್ಟೆಗಳೇ ಸಿಗೋದಿಲ್ಲ. ಆದರೆ ಬಟ್ಟೆ ಫೋಲ್ಡ್ ಮಾಡೋವಾಗ ತುಂಬಾ ಬಟ್ಟೆಗಳಿರುತ್ತೆ ನಮ್ಮ ಹತ್ರ. ಅದು ಬೇರೆ ಈ ಸಲ ಫುಲ್ಲು ಟಾಪ್ಸ್ ಎಲ್ಲನೂ ಫುಲ್ಲು ಟೈಟಾಗಿ ಹೋಗಿದೆ. ನನ್ನ ಮಗನಿಗಾದರೆ ತುಂಬಾ ವೆಯ್ಟ್ ಜಾಸ್ತಿ ಏನೂ ಆಗಿರಲಿಲ್ಲ. ಈ ಸಲ ತುಂಬ ವೆಯ್ಟ್ ಜಾಸ್ತಿ ಆಗಿದ್ದೀನಿ. ನನ್ನ ಮಗನಿಗೆ ವಾಮಿಟಿಂಗ್ಸ್ ಇದ್ದಿದ್ದರಿಂದ ನನಗೆ ವೆಯ್ಟ್ ಗೇಯ್ನ್ ಆಗ್ತಾ ಇರಲಿಲ್ಲ. ನಾನು ಎಲ್ಲನೂ ಒಂದೊಂದು ರ್ಯಾಕೆ ತೆಗೆದು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಇಡೋಣ ಅಂತ. ನೋಡ್ಬೋದು ತೆಗಿತಾ ಇದ್ದರೆ ಎಷ್ಟೊಂದು ಬಟ್ಟೆಗಳಿದೆ ಅಂತ. ಇದು ಬಟ್ಟೆಗಳಲ್ಲಿ ಇಡೋದ್ರಿಂದ ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಹೇಗಿದ್ದರೂ ಮಲಗಿದ್ದ, ಅಷ್ಟರಲ್ಲಿ ಮಾಡ್ಕೊಬಿಡೋಣ ಅಂತ ಮಾಡ್ತಾಯಿದ್ದೆ. ಡೆಲಿವರಿ ಡೇಟ್ ಬೇರೆ ಹತ್ರ ಬರ್ತಿದೆ. ಆದ್ದರಿಂದ ಎಲ್ಲನೂ ಒಂದೊಂದೇ ಕೆಲಸನ ಮಾಡ್ಕೊಬಿಡೋಣ ಅಂತ ಮತ್ತೆ ಏನೂ ಮಾಡೋದಕ್ಕೆ ಆಗಲ್ಲ.
ಈ ನಡುವೆ ಎಲ್ಲನೂ ಮಗು ಬಟ್ಟೆಗಳು ಎಲ್ಲನೂ ಫುಲ್ಲು ಪ್ಯಾಕಿಂಗ್ ಮಾಡ್ತಾಯಿದ್ವಿ. ಇನ್ನು ಡಾಕ್ಟರ್ ಏನು ಹೇಳ್ತಾರೋ ಗೊತ್ತಿಲ್ಲ, ಸಂಡೇ ಹೋಗಬೇಕು ಚೆಕಪ್ಗೆ. ಏನಾದರೂ ಡೇಟ್ ಏನಾದರೂ ಕೊಡ್ತಾರೋ ಏನೋ ನೋಡಬೇಕಾಗುತ್ತೆ. ಅದರಿಂದ ಫಸ್ಟೇ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ. ಅದು ಬೇರೆ ನಮ್ಮ ಅತ್ತೆ ಕೈಯಲ್ಲೂ ಅಷ್ಟೊಂದು ಕೆಲಸ ಏನು ಮಾಡೋದಕ್ಕಾಗೋದಿಲ್ಲ. ಡೆಲಿವರಿ ಆದಮೇಲೆ ಏನು ಕೆಲಸನೂ ಮಾಡ್ಕೊಳೋಕ್ಕೆ ಆಗೋದಿಲ್ಲ, ಮಕ್ಕಳು ನೋಡೋದೇ ಸರೋಗುತ್ತೆ. ಆದ್ದರಿಂದ ನಾನು ಒಂದೊಂದು ಕೆಲಸನೇ ಒಂದೊಂದು ದಿನ ಮಾಡ್ಕೋತಾ ಇದ್ದೀನಿ. ನಾನು ಈ ಸಲ ಬಾಣಂತನಕ್ಕೆ ಅಮ್ಮ ಮನೆಗೇನೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ನಮ್ಮ ಹಸ್ಬೆಂಡು ಎಲ್ಲನೂ ಬೇಡ ಅಂತ ಇದ್ದಾರೆ. ಅದರಿಂದ ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅಮ್ಮ ಸ್ವಲ್ಪ ದಿನದ ಮಟ್ಟಿಗೆ ಬರ್ತಾರೆ. ನನ್ನ ಮಗ ಎದ್ದಿದ್ದ, ಅದಕ್ಕೆ ಉಪ್ಪಿಟ್ಟು ಮಾಡಿ, ನನ್ನ ಮಗನೂ ಎದ್ದಿದ್ದ, ಅವನಿಗೆ ಉಪ್ಪಿಟ್ಟು ಮಾಡಿದ್ದೆ ತಿನ್ನಿಸ್ಬಿಟ್ಟು. ಮತ್ತು ಅವನೇ ಆರೆಂಜ್ ಎಲ್ಲ ಬಿಡಿಸ್ಕೊಂಡು ತಿಂತಾನೆ, ಫ್ರೂಟ್ಸ್ ಎಲ್ಲನೂ. ಕಟ್ಟಿಂಗ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅವನಿಗೆ. ನಿನ್ನೆ ಅವನು ಅವ್ರ ತಾತನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಕಟ್ಟಿಂಗ್ ಮಾಡಿಸ್ಕೊಂಡು ಅವ್ರ ಅಪ್ಪ ಜೊತೆ ಬಂದ. ಅಂಕಲ್ಲು? ಯಾವ ಅಂಕಲ್ಲು? ಯಾರು ಕರ್ಕೊಂಡೋಗಿದ್ದಿದ್ದು ನಿನ್ನ? ಪಪ್ಪ ಕರ್ಕೊಂಡೋಗಿದ್ದ? ಫ್ರೆಂಡ್ಸ್, ಇದು ಶನಿವಾರ ಬೆಳಗ್ಗೆ ಔಟ್ಸೈಡ್ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದ್ದೆ. ಟಿಫನ್ಗೆ ಪಲಾವ್ ಮಾಡಿದ್ದೆ, ವೆಜಿಟೇಬಲ್ಸ್ ಪಲಾವು. ಫ್ರೆಂಡ್ಸ್, ಇವತ್ತು ಶನಿವಾರ ಬೆಳಗ್ಗೆ ಆಗಿದೆ. ಟೈಮ್ ಬಂದು 9:30 ಆಗಿದೆ. ಇವಾಗ ತಾನೇ ಒಂದು ಕೊರಿಯರ್ ಬಂತು. ನಾನು ಬೆಡ್ಗೆ ಒಂದು ಪ್ರೊಟೆಕ್ಟರ್ನ ಬುಕ್ ಮಾಡಿದ್ದೆ. ಹೇಗಿದ್ರು ಡೆಲಿವರಿ ಆದಮೇಲೆ ಮಗುವು ಆಗುತ್ತೆ ಅಂತ ಲಾರ್ಜ್ ಸೈಜೇ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇವಾಗ ತಾನೇ ಓಪನ್ ಮಾಡಿ ನೋಡಿದೆ. ಬೆಡ್ ಡ್ರೈ ಶೀಟ್ ಅಂತಲೂ ಕರೀತಾರೆ, ಇಲ್ಲ ಬೇಬಿ ಡ್ರೈ ಶೀಟ್ ಆದರೂ ಕರೀತಾರೆ. ನೋಡ್ಬೋದು, ದೊಡ್ಡದಾಗಿದೆ. ಇದರಲ್ಲಿ ತುಂಬ ಕಲರ್ಸು ಸಿಗುತ್ತೆ ನಿಮಗೆ, ನೋಡ್ಬೋದು. ಪ್ರಾಡಕ್ಟ್ ನೇಮ್ ಬಂದು ಬೇಬಿ ಕೇರ್ ಶೀಟ್ ಅಂತ. ಮಕ್ಕಳಿರೋ ಮನೆಯಲ್ಲಿ ತುಂಬಾ ಯೂಸ್ ಆಗುತ್ತೆ ಇದು. ಯಾಕಂದರೆ ಸೂಸು ಮಾಡ್ತಾ ಇರ್ತಾರೆ ಮಕ್ಕಳು, ತುಂಬಾ ಬೆಡ್ಡೆಲ್ಲ ಹಾಳಾಗ್ತಾ ಇರುತ್ತೆ. ಅದರಿಂದ ಇದನ್ನು ತರಿಸ್ಕೊಂಡೆ ನಾನು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಬೇಕಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದರೂ ಯೂಸ್ ಆದರೆ ತಗೋಬೋದು. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಮಗುಗೆ ಯಾವುದೇ ಐಟಮ್ನ ತರಿಸ್ಲಿ, ಬುಕ್ ಮಾಡಲಿ ಆನ್ಲೈನಲ್ಲಿ, ಫಸ್ಟು ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ಅದಕ್ಕೆ ನಾಳೆ ನೀರಿಗೆ ಹಾಕಿಬಿಟ್ಟು ಆಮೇಲೆ ಯೂಸ್ ಮಾಡೋಣ ಅಂತ. ಇನ್ನೂ ಒಂದಿತ್ತು, ಅದು ಸ್ವಲ್ಪ ಚಿಕ್ಕ ಸೈಜ್ ಆಗಿತ್ತು. ಅದಕ್ಕೆ ಹೇಗಿದ್ರು ಡೆಲಿವರಿ ಬೇರೆ ಹತ್ರ ಬರ್ತಿದೆ. ಬೇಕಿದ್ರೆ ಕಟ್ ಮಾಡ್ಕೋಬೋದು. ಇದರಲ್ಲಿ ತುಂಬಾ ದೊಡ್ಡದಾಗಿದೆ ಇದು. ಇನ್ನು ಲಾರ್ಜ್ ಸೈಜೇ ಬುಕ್ ಮಾಡಿಕೊಂಡೆ. ಸ್ಮಾಲ್ ಸೈಜ್ ತುಂಬ ವೇಸ್ಟ್ ಆಗುತ್ತೆ ಮತ್ತೆ ಅಂತ. ಫ್ರೆಂಡ್ಸ್, ಇವತ್ತು ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅದರಿಂದ ಬೆಳಗ್ಗೆನೇ ಬೇಗನೆ ಕೆಲಸನೂ ಆಯಿತು. ಟಿಫನ್ಗೆ ಪಲಾವ್ ಮಾಡಿದ್ದೆ. ನೋಡ್ಬೋದು, ನನ್ನ ಮಗ ಇನ್ನೂ ಎದ್ದಿಲ್ಲ. ಇನ್ನು ಎಷ್ಟೊತ್ತಿಗೆ ಎದ್ದೊಳ್ತಾನೋ ನೋಡಬೇಕು. ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.